ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಇವತ್ತೇನಪ್ಪ ವಿಡಿಯೋ ಅಂತಂದರೆ ಯುಗಾದಿಗೆ ಶಾಪಿಂಗ್ ಮಾಡಿರೋ ಅಂಥ ವಿಡಿಯೋ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯುಗಾದಿಗೆ ನನಗೆ, ನನ್ನ ಮಕ್ಕಳಿಗೆ ಮತ್ತು ನನ್ನ ಹಸ್ಬೆಂಡ್ ಕೂಡ ಏನೇನು ತಗೊಂಡಿದ್ದಾರೆ ಬಟ್ಟೆ. ಹಬ್ಬಕ್ಕೆ ಎಲ್ಲರೂ ಆಲ್ಮೋಸ್ಟ್ ಶಾಪಿಂಗ್ ಮಾಡ್ತಾರೆ ಯುಗಾದಿ ಹಬ್ಬಕ್ಕೆ. ಆ ಶಾಪಿಂಗ್ ವಿಡಿಯೋನ ನಮ್ಮ ಮನೇಲಿ ಶಾಪಿಂಗ್ ಮಾಡಿರೋಂಥ ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಕ್ಳಿಗೆ ತೊಗೊಂಡಿರೋ ಡ್ರೆಸ್ಸಸ್ ಆಗಲಿ, ನಾನು ತೊಗೊಂಡಿರೋ ಸ್ಯಾರಿ ಆಗಲಿ ಯಾವ ರೀತಿ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಯುಗಾದಿಗೆ ಶಾಪಿಂಗ್ ಮಾಡಿದ್ರಾ? ಶಾಪಿಂಗ್ ಮುಗೀತಾ? ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಮರಿದಲ್ಲೇ ತಿಳಿಸಿ. ಬನ್ನಿ, ಇವಾಗ ನಾನು ಏನೇನು ಡ್ರೆಸ್ಸಸ್ನ ತೊಗೊಂಬಂದಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಮೊದಲಿಗೆ ಒಬ್ಬೊಬ್ರದ್ದು ಒಂದೊಂದು ಹತ್ರ ಶಾಪಿಂಗ್ ಮಾಡಿರೋದು. ನಾವು ಮಕ್ಕಳಿಗೆಲ್ಲ ನಾವು ಗುಬ್ಬಿನಲ್ಲಿ ರಾಜಾರಾಮ್ ಸ್ಟೋರ್ ಅಂತ ಇದೆ, ಅಲ್ಲೇ ತಗೊಳ್ಳೋದು. ತುಂಬ ಚೆನ್ನಾಗಿರ್ತವೆ ಬಟ್ಟೆಗಳು, ರೆಡಿಮೇಡ್ ಬಟ್ಟೆಗಳು. ಮಕ್ಕಳಿಗಂತೂ ತುಂಬ ಚೆನ್ನಾಗಿರ್ತವೆ. ನಮ್ಮನೆಯವರಿಗೆ ನನಗೆ ತುಮಕೂರಲ್ಲಿ ತಗೊಳ್ಳೋದು ನಾವು. ನೋಡಿ, ತುಮಕೂರಲ್ಲಿ ಮಲ್ಲಿಗೆ ಟೆಕ್ಸ್ಟೈಲ್ಸ್ ಅಂತ ಇದೆ. ನಾನು ಮದುವೆ ಆದಾಗ್ಲಿಂದನೂ ಆಲ್ಮೋಸ್ಟ್ ಒಂದು 18 ವರ್ಷ ಆಗ್ತಾ ಬಂತು. ಅವಾಗಿಂದನೂ ನಾವು ಮಲ್ಲಿಗೆ ಟೆಕ್ಸ್ಟೈಲ್, ನನ್ನ ಮದುವೆಲಿ ಕೂಡ ಇದೇ ಟೆಕ್ಸ್ಟೈಲ್ಸ್ ಅಲ್ಲೇ ನಾವು ಸ್ಯಾರಿ ತಗೊಳ್ಳೋದು. ಇದು ಬಿಟ್ಟು ಬೇರೆ ಎಲ್ಲೂ ತಗೊಂಡ್ರು ನಮಗೆ ಲೈಕ್ ಆಗಲ್ಲ. ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ನೋಡ್ತಾರೆ, ಬಟ್ ಅದೇನೋ ಗೊತ್ತಿಲ್ಲ ನಮಗೆ. ಮಲ್ಲಿಗೆ ಟೆಕ್ಸ್ಟೈಲ್ಸ್ ಬಿಟ್ಟರೆ ಬೇರೆ ಎಲ್ಲೂ ಸ್ಯಾರಿ ಚೂರು ಇಷ್ಟ ಆಗಲ್ಲ ನಮಗೆ. ಇಲ್ಲಂತೂ ನಾನು ಮಿನಿಮಮ್ ಅಂದರೂ ಹೇಳ್ತಿದ್ದೀನಲ್ಲ, 18 ವರ್ಷದ ಸ್ಯಾರಿಗಳನ್ನ ನಾನು ಮದುವೆವೆಲ್ಲ ಹಂಗೆ ಇಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಇವಾಗಲೂ ಕೂಡ ಹೊಸ ಸ್ಯಾರಿ ಥರನೇ ಇದ್ದಾವೆ. ಸ್ಯಾರಿ ಆಮೇಲೆ ತೋರಿಸ್ತೀನಿ. ಈಗ ನೋಡಿ, ರಾಜಾರಾಮಲ್ಲಿ ನನ್ನ ಮಕ್ಕಳಿಗೆ ತಂದಿರೋ ಅಂಥದ್ದನ್ನ ಬಟ್ಟೆನ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಮೊದಲಿಗೆ ಒಂದು ಸರ್ಪ್ರೈಸ್ ಇದು. ನೋಡಿ, ಇದು ನನ್ನ ತಮ್ಮನ ಪಾಪುಂಗೆ ಅಂತ ಒಂದು ಪುಟಾಣಿ ಫ್ರಾಕ್ ತಗೊಂಬಂದಿದ್ದೀನಿ. ನಾನು ಕೆಲವೊಂದು ವಿಡಿಯೋಗಳೆಲ್ಲ, ಅಮ್ಮನ ಮನೆ ವಿಡಿಯೋಗಳೆಲ್ಲ ಹಾಕಿದ್ದೀನಿ. ನೋಡಿ, ನನ್ನ ತಮ್ಮನ ಮಗಳಿದ್ದಾಳೆ, ಅವಳಿಗೊಂದು ಫ್ರಾಕು ಹಬ್ಬಕ್ಕಿರಲಿ ಅಂತ ತಗೊಂಡ್ಬಂದಿದ್ದೀನಿ. ನೋಡಿ, ಪುಟಾಣಿ ಅವಳು, ಇನ್ನೂ 1 ವರ್ಷ ಆಗಿಲ್ಲ ಅವಳಿಗೆ. ಚಿಕ್ಕ ಮಕ್ಕಳು ಬಟ್ಟೆ ನೋಡೋಕ್ಕೆ ಒಂಥರ ಖುಷಿ. ನೋಡಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಇದು ಖುಷಿ ತಗೊಂಡಿರೋದು, ರೆಡ್ ಕಲರ್ದು. ಇದು ಹಿಂಗೆ ಮೇಲೆ ಬರುತ್ತೆ. ಆಲ್ಮೋಸ್ಟ್ ನನಗೆ ಆಗಂಗೆ ಕಾಣಿಸ್ತಾ ಇದೆ, ಅಷ್ಟು ದುಡ್ಡು ತಗೊಂಡಿರೋದು ಖುಷಿ. ನೋಡಿ, ಇದು ಮೇಲ್ಗಡೆ ಇದು ಟಾಪು, ಪ್ಯಾಂಟ್ ಬಂದು ಈ ರೀತಿ ರೆಡ್ ಕಲರ್ ಮಿಡಿ ಥರ ಇದೆ. ಆದರೆ ಪ್ಲಾಜೋ ಪ್ಯಾಂಟ್. ಆಮೇಲೆ ಹಾಕೊಂಡು ಒಂದ್ಸಲ ತೋರಿಸ್ತಾಳೆ. ಇದು ಈ ರೀತಿ ಬರುತ್ತೆ. ಇದಕ್ಕೆ ಮೇಲ್ಗಡೆ ಈ ರೀತಿ ಬರುತ್ತೆ. ಇದಕ್ಕೆ ದುಪ್ಪಟ್ಟ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಡ್ರೆಸ್ಸು. ನೋಡಿ, ಇನ್ನೊಂದು ಬಂದು ಇದಕ್ಕೆ ವೈಟು ಬ್ಲಾಕು. ಇದಕ್ಕೆ ಗೆಜ್ಜೆ ಕೂಡ ಕೊಟ್ಟಿದ್ದಾರೆ. ಹಿಂದೆಗಡೆ ಈ ದಾರ ಇದೆ ಕಟ್ಕೊಳ್ಳೋದು, ಅದಕ್ಕೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಸೇಮ್ ಇದು, ಬಟ್ ಇದು ಲೆಹೆಂಗಾ ಥರ ಇದೆ. ಇದು ಮೇಲ್ಗಡೆ ಬರುತ್ತೆ, ಮೇಲ್ಭಾಗದ್ದು ಮೇಲ್ಗಡೆ ಬರುತ್ತೆ. ಇದಕ್ಕೆ ಒಂದು ಬೆಲ್ಟ್ ಕೊಟ್ಟಿದ್ದಾರೆ. ಇದಕ್ಕೆ. ಇದಕ್ಕೂ ಕೂಡ ದುಪ್ಪಟ್ಟ ಬಂದಿದೆ. ನೋಡಿ, ಈ ಥರ ಇದೆ ದುಪ್ಪಟ್ಟ. ಮತ್ತು ಇದು ಲೆಹೆಂಗಾದೆಲ್ಲ ಬರುತ್ತಲ್ವಾ, ಆ ಥರ ಇದೆ. ಮಿಡಿ ಟೈಪು. ಬಟ್ ಇದಕ್ಕೆ ಎಲೆಕ್ಟ್ರಿಕ್ ಇಲ್ಲ, ಸೊಂಡು ಕಟ್ಕೊಳ್ಬೇಕು. ನೋಡಿ, ಈ ರೀತಿ ಇದೆ. ಇದು ಕೂಡ ಖುಷಿದು. ನೋಡಿ, ಇದು ಡ್ರೆಸ್ಸು. ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಸಿಂಧುಗೆ ಅಂತ ತಗೊಬಂದಿರೋದು ಇದು. ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ. ವಿಡಿಯೋಗೆ ಒಂಥರ ಮೆಂತೈತೆ. ಹೌದಾ? ಈ ರೀತಿ ಇದೆ. ಇದಕ್ಕೆ ಪ್ಯಾಂಟ್ ಬಂದು ಸಿಗರೇಟ್ ಕಟ್ ಪ್ಯಾಂಟ್ ಅಂತ ಹೇಳ್ತಾರಲ್ಲ, ನೋಡಿ ಈ ಥರ ಬಂದಿದೆ ಪ್ಯಾಂಟ್. ಈ ಥರ ಆಮೇಲೆ ಇವನ್ನೆಲ್ಲ ಫೋಲ್ಡ್ ಮಾಡ್ಕೊಳ್ಳೋಣ. ಇದಕ್ಕೂ ಕೂಡ ವೇಲ್ ಬಂದಿದೆ, ದುಪ್ಪಟ್ಟ ಇದಕ್ಕೂ ಕೂಡ ಬಂದಿದೆ. ಇದನ್ನೇನು ಓಪನ್ ಮಾಡಲ್ಲ.
ಥರ ಇದೆ. ಸೇಮ್ ಖುಷಿ ಏನು ತಗೊಂಡಿದ್ದಾಳೆ ಅದೇ ಥರದ್ದು, ಬಟ್ ಅದು ಫ್ಲವರ್ ಇದೆ, ಇದು ಎಂಬ್ರಾಯ್ಡ್ರಿ ಇದೆ, ಮಿಡಿ ಥರ. ಅದೇ ಪ್ಲಾಜೋ ಪ್ಯಾಂಟ್, ಪ್ಲಾಜಾ ಈ ರೀತಿ ಹಾಕ್ಕೊಳ್ಳೋದು. ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ, ಇದಕ್ಕೆ ಈ ಥರ ವೇಲ್ ಬಂದಿದೆ, ತುಂಬ ಚೆನ್ನಾಗಿದೆ ವೇಲ್, ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಈ ಥರ ವೇಲ್ ಕೂಡ ಬಂದಿದೆ. ಇಷ್ಟು ಇಬ್ರದ್ದು ಎರಡೆರಡು ಜೊತೆ. ಆಮೇಲೆ ಇನ್ನೇನು ನೋಡಿ, ನಮ್ಮ ಮನೆಯವ್ರದ್ದು ಪ್ಯಾಂಟ್ಗಳು ತುಂಬ ಅಂದರೆ ತುಂಬ ವರ್ಷಗಳಿಂದ ಬ್ಲ್ಯಾಕ್ ಡಾಟ್ ಅಂತ ಹೇಳಿ ಪ್ಯಾಂಟ್ ಬರುತ್ತೆ. ಈ ಜೀನ್ಸ್ ಪ್ಯಾಂಟ್ ಬಿಟ್ಟರೆ ಬೇರೆ ಯಾವುದೂ ಹಾಕಲ್ಲ ಅವರು. ಬೇರೆ ಎಲ್ಲೇ ತಗೋಬಂದ್ರೂ ಅವ್ರಿಗೇನೋ ಗೊತ್ತಿಲ್ಲ, ಈ ಬ್ಲ್ಯಾಕ್ ಡಾಟ್ ಕಂಪ್ನಿ ಪ್ಯಾಂಟ್ ಅಂದರೆ ಫುಲ್ ಕಂಫರ್ಟಬಲು. ಸ್ಟಾರ್ಟಿಂಗ್ ಮದುವೆನಲ್ಲಿ ಹೊಲಿಸ್ಕೊಳ್ಳೋರು, ಸ್ಟಿಚಿಂಗ್ ಮಾಡಿಸೋದು ಹಾಕ್ಕೊಳ್ತಾ ಇದ್ರು. ಬಟ್ ಇವಾಗ ಜೀನ್ಸಿಗೆ ರೂಢಿ ಆಗಿದ್ದಾರೆ, ಜೀನ್ಸ್ದೇನೆ ಹಾಕೊಳ್ತಾರೆ. ತುಂಬ ಚೆನ್ನಾಗಿರ್ತವೆ. ಇದು ಪ್ಯಾಂಟ್ ಬಂದು ಒಂದೊಂದು ಪ್ಯಾಂಟಿಗೆ 2000 ರುಪೀಸ್ ಒಂದೊಂದು ಪ್ಯಾಂಟಿಗೆ. ಇದು ಕೂಡ ತುಮಕೂರಲ್ಲಿ ರೇಣುಕಾ ಫ್ಯಾಷನ್ಸ್ ಅಂತ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಅಲ್ಲಿ ಬಟ್ಟೆಗಳು. ಅಲ್ಲಿ ತೊಗೊಂಡಿರೋದು. ಅವರು ಕೂಡ ಶರ್ಟನ್ನ ಸ್ಟಿಚಿಂಗ್ ಕೊಟ್ಟಿದ್ದಾರೆ. ಶರ್ಟು ರೆಡಿಮೇಡ್ ಹಾಕಲ್ಲ ನಮ್ಮ ಮನೆಯವರು, ರೆಡಿಮೇಡು ಅಷ್ಟು ಯಾಕೋ ಅವ್ರಿಗೆ ಇಷ್ಟ ಆಗಲ್ಲ. ಪ್ಯಾಂಟ್ ಒಂದು ಮಾತ್ರ ರೆಡಿಮೇಡ್ ಹಾಕ್ತಾರೆ. ಶರ್ಟನ್ನ ಸ್ಟಿಚ್ಚಿಗೆ ಕೊಟ್ಟು ಬಂದಿದ್ದೀವಿ ನೆನ್ನೆ. ಅಲ್ಲಿ ಮಲ್ಲಿಗೆನಲ್ಲೇ ನಾವು ಶರ್ಟ್ ತಗೊಳ್ಳೋದು. ಶರ್ಟು ಅಷ್ಟೇ ತುಂಬ ಚೆನ್ನಾಗಿರ್ತವೆ ಮಲ್ಲಿಗೆ ಟೆಕ್ಸ್ಟೈಲ್ಸ್ನಲ್ಲಿ. ಅಲ್ಲೇ ನೋಡಿ ಪ್ಯಾಂಟ್ಗಳನ್ನೆಲ್ಲ ಈ ರೀತಿ ಕಲರ್ದು ಅವ್ರಿಗೆ ಯಾವುದು ಲೈಕ್ ಆಗುತ್ತೋ ಅದನ್ನು ಸೆಲೆಕ್ಷನ್ ಮಾಡ್ಕೊಂಡು 5 ಪ್ಯಾಂಟ್ಗಳನ್ನು ತಗೊಂಡಿದ್ದಾರೆ. ತುಂಬ ಚೆನ್ನಾಗಿದ್ದಾವೆ, ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಇದು. ಇದು ಗೆಜ್ಜೆ ನೀಟಾಗಿ ಎತ್ತಿಟ್ಕೊಳಪ್ಪ, ಹಾಕ್ಕೊಡ್ತೀನಿ. ಇನ್ನು ಬಂದು ನಂದು ಸ್ಯಾರಿಗಳು. ನಾನು ಒಂದು ಫ್ಯಾನ್ಸಿ ಸ್ಯಾರಿ ತಗೊಂಡಿದ್ದೀನಿ, ಒಂದು ಮಾಮೂಲಿ ಏನಾದರೂ ಟೆಂಪಲ್ಗೆಲ್ಲ ಹಾಕೊಂಡು ಹೋಗ್ಲಿಕ್ಕೆ ಅಂತ ಮಾಮೂಲಿ ಸ್ಯಾರಿನಲ್ಲಿ ತೊಗೊಂಡಿದ್ದೀನಿ. ನೋಡಿ, ಸ್ಯಾರಿ ಮಾಮೂಲಿ ಈ ಥರ ಇದೆ. ಇದು ತುಂಬ ಇಷ್ಟ ಆಯಿತು ನನಗೆ. ಈ ಕಲರ್ದು ಆಲ್ಮೋಸ್ಟ್ ಯಾವುದೂ ಇಲ್ಲ, ಹಾಗಾಗಿ ಇದನ್ನೇ ತಗೊಂಡೆ. ನೋಡಿ, ಫುಲ್ ಈ ಥರ ಇದೆ ಸ್ಯಾರಿ. ನೋಡಿ, ಇದು ಬಂದು ಸೆರಗು, ಇದು ಬ್ಲೌಸು. ಈ ಥರ ಬ್ಲೌಸ್ ಈ ಥರ ಬಂದಿದೆ. ಸ್ಯಾರಿ ಫುಲ್ ಈ ಥರ ಫ್ಲವರ್ ಬಂದಿದೆ. ತುಂಬ ಅಂದರೆ ತುಂಬ ನಂಗೆ ಈ ಥರ ಸ್ಮೂತ್ ಸ್ಯಾರಿಗಳೇ ತುಂಬ ಇಷ್ಟ ಆಗೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ. ನಾನು ಏನೇ ಸೆಲೆಕ್ಷನ್ ಮಾಡಿದ್ರು ಅದು ನಮ್ಮ ಮನೆಯವ್ರದ್ದೇ ಸೆಲೆಕ್ಷನ್ನು. ನಾನೇನು ಆಯ್ಕೆನೇ ಮಾಡಲ್ಲ. ನಾನು ಸ್ಯಾರಿ ಹಾಕ್ಬೋದು, ಏನೊಂದಾದರೂ ಅಷ್ಟೇ, ಒಂದು ಗೋಲ್ಡ್ ಆಗಲಿ ಏನಾದ್ರೂ ನಮ್ಮ ಮನೆಯವ್ರು ಇಷ್ಟಪಟ್ಟಿದ್ದನ್ನೇ ತಗೊಳ್ಳೋದು. ನಾನು ಇಷ್ಟಪಟ್ಟಿದ್ದು ನನಗೆ ಚೆನ್ನಾಗಿ ಕಾಣಲ್ಲ, ಹಾಗಾಗಿ ನಮ್ಮ ಮನೆಯವ್ರು ಯಾವ್ದು ಇಷ್ಟಪಟ್ಟು ಕೊಡಿಸ್ತಾರೋ ಅದನ್ನೇ ತಗೊಳ್ಳೋದು. ನೋಡಿ, ಈ ರೀತಿ ಇದೆ ಸ್ಯಾರಿ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸ್ಯಾರಿಗೂ ಬಂದು ಈ ರೀತಿ ಇದೆ. ನೋಡಿ, ಇನ್ನೊಂದು ಈ ಥರ ಸ್ಮೂತ್ ಸಿಲ್ಕಲ್ಲೇ ಫ್ಯಾನ್ಸಿ ಸ್ಯಾರಿ. ನನಗೆ ಅಷ್ಟೊಂದು ಬಾರ್ಡರ್ ಸೀರೆಗಳು ಬೇಡ ಅಂದ್ರೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮ್ಮ ಮನೆಯವರಿಗೆ. ಹಾಗಾಗಿ ಇದೇ ಇರಲಿ ತಗೊಳ್ಳಮ್ಮ ಅಂತ ಬಲವಂತ ಮಾಡಿದ್ರು, ಅದಕ್ಕೋಸ್ಕರ ಇದನ್ನು ತಗೊಂಡೆ. ಈ ಥರ ಕಾಂಟ್ರಾಸ್ಟು ಯಾವುದೂ ಇಲ್ಲ ನನ್ನ ಹತ್ರ. ಸಖತ್ ಸಾಫ್ಟ್ ಆಗಿದೆ, ಒಂಥರ ಮೈಸೂರು ಸಿಲ್ಕ್ ಸ್ಯಾರಿ ಬರುತ್ತಲ್ಲ ಅಷ್ಟು ಸ್ಮೂತ್ ಇದೆ. ನೋಡಿ, ಇದು ಈ ಥರ ಇದೆ. ಇದನ್ನು ಕೂಡ ಒಂದು ತಗೊಂಡೆ ಇರಲಿ ಅಂತ. ಬರೀ ನನಗೆ ಗುರುಪ್ರವೇಶದಲ್ಲಿ ತಗೊಂಡಿರೋ ಸ್ಯಾರಿಗಳನ್ನೇ ಆಲ್ಮೋಸ್ಟ್ ನಾನು ಹಾಕೊಂಡೇ ಇಲ್ಲ. ಇನ್ನು ಎಷ್ಟೊಂದು ಸ್ಯಾರಿಗಳಿದೆ. ಈ ಥರ ಸ್ಯಾರಿ ತಗೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬ್ಲಾಕಿ ಬಗಳು ನೋಡಿ, ಆಲ್ಮೋಸ್ಟ್ ಗುರುಪ್ರವೇಶದಲ್ಲಿ ತಗೊಂಡಿರೋ 3/4% ಸ್ಯಾರಿಗಳು ನಾನು ಇನ್ನೂ ಬೇರೆ ಮಾಡಿಲ್ಲ. ನಾನು ಈ ಸಲ ಯುಗಾದಿ ಹಬ್ಬಕ್ಕೆ ಸ್ಯಾರಿ ತಗೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೆ. ನಂಗೆ ಪ್ರತಿ ಸಲನೂ ಯುಗಾದಿಗೆ ಒಂದು ಸಲ ಸ್ಯಾರಿಗಳನ್ನ ಅಂದರೆ ಯುಗಾದಿಗೆ ಒಂದು ಸಲ ತಗೊಳೋದಲ್ದಲೆ
ವರಮಹಾಲಕ್ಷ್ಮಿಲಿ ಮತ್ತು ಗೌರಿ ಹಬ್ಬದಲ್ಲಿ ಆಲ್ಮೋಸ್ಟ್ ಸಾರಿಗಳು ಪರ್ಚೇಸ್ ಮಾಡ್ತಲೇ ಇರ್ತೀನಿ ಹಬ್ಬಗಳಿಗೆಲ್ಲ. ಬಟ್ ಯುಗಾದಿಲಿ ನಾನು ಅಷ್ಟೇನು ಈಗ ಯುಗಾದಿ ಅಂತ ಅಂದಾಗ ಮನೆಯಲ್ಲೇ ಜಾಸ್ತಿ ಇರ್ತೀವಿ, ಎಲ್ಲ ಹೊರಗಡೆ ಹೋಗಲ್ಲ. ಈ ಹಬ್ಬಗಳು ಅಂತಂದರೆ ಗೌರಿ ಹಬ್ಬ ವರಮಹಾಲಕ್ಷ್ಮಿಲೆಲ್ಲ ಲಕ್ಷ್ಮಿ ಕೂರಿಸ್ತೀವಿ, ಗೌರಿ ಕೂರಿಸ್ತೀವಿ, ಅವಾಗೆಲ್ಲ ಬೇಕಾಗುತ್ತೆ ಸಾರಿಗಳ ಅವಶ್ಯಕತೆ ಇರುತ್ತೆ, ವೇರ್ ಮಾಡ್ತೀವಿ. ಯುಗಾದಿನಲ್ಲೇನು ಏನು ಡ್ರೆಸ್ಸೇ ಜಾಸ್ತಿ, ಏನಕ್ಕಂದರೆ ಸೆಕೆ ಜಾಸ್ತಿ ಇರುತ್ತಲ್ವ, ಸಾರಿಗಳಷ್ಟು ನಾನು ಉಡೋದೇ ಕಮ್ಮಿ ಸಾರಿಗಳನ್ನ. ಈ ಸಲ ತಗೊಳ್ಳೋದು ಬೇಡ ಅಂದ್ಕೊಂಡಿದ್ದೆ, ಆದರೂ ನಮ್ಮ ಮನೆಯವರಿಗೆ ಸಮಾಧಾನ ಆಗಲಿಲ್ಲ. ಅವರೊಬ್ಬರೇ ಬಟ್ಟೆ ತಗೊಳ್ಳೋದು ಅವ್ರಿಗೆ ಇಷ್ಟ ಆಗಲ್ಲ, ಯಾವತ್ತೂ ನಮಗೇನಿದ್ರು ಫಸ್ಟ್ ಕೊಡಿಸ್ಬಿಟ್ಟೆ ಅವರು ಇದು ಮಾಡೋದು. ಆಮೇಲೆ ಏನು ಯುಗಾದಿಗೆ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಏನು ಗೊತ್ತಾ, ಯಾವಾಗಾದ್ರೂ ಹೋದಾಗೆಲ್ಲ ಏನಾದರೂ ತಗೊಳ್ತಾನೆ ಇರ್ತೀವಿ, ಹಬ್ಬಕ್ಕೆ ತಗೊಳ್ಬೇಕು ಅನ್ನೋದೇನಿಲ್ಲ. ಬಟ್ ಏನಂದರೆ ಎಲ್ಲರೂ ಹೊಸ ವರ್ಷಕ್ಕೆ ಹೊಸ ಬಟ್ಟೆ ಹಾಕೊಳ್ತಾರೆ ಅನ್ನೋದೊಂದು ಎಲ್ಲರಿಗೂ ಇದ್ದೇ ಇರುತ್ತೆ, ಅದು ಯುಗಾದಿನೆಲ್ಲ ಹಾಕೊಳ್ಬೇಕು ಅಂತ. ಹಾಗಾಗಿ ಹೆಂಗೂ ಹೋಗಿದ್ವಲ್ಲ, ಹೊಸ ಸ್ಯಾರೀಸ್ ಎಲ್ಲ ಬಂದಿದೆ ಅಂತ ಅವ್ರು ಸಿಕ್ಕಾಪಟ್ಟೆ ಬಲವಂತ ಮಾಡಿದ್ರು ಅಂಗಡಿಯವರು. ಹಾಗಾಗಿ ಇದೊಂದು ಸ್ಯಾರಿ ಇರಲಿ ಅಂತ ತಗೊಂಡು ಬಂದಿದ್ದೀನಿ. ಇದಕ್ಕೆ ವರ್ಕ್ ಕೂಡ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಹ್ಯಾಂಡ್ ವರ್ಕ್ ಏನಾದರೂ. ನೋಡಿ, ಬ್ಲೌಸು ಫುಲ್ಲು ಪ್ಲೈನ್ ಬಂದಿದೆ, ನೋಡಿ ಈ ರೀತಿ ಬಂದಿದೆ ಬ್ಲೌಸು. ಇದನ್ನು ವರ್ಕ್ ಮಾಡಿಸ್ತೀನಿ, ವರ್ಕ್ ಮಾಡಿಸಿದಾಗ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ಫುಲ್ ಸ್ಯಾರಿ ಬಾರ್ಡರ್ ಈ ಥರ ಬಂದಿದೆ, ಕೆಳಗಡೆ ಇಷ್ಟು ಬಂದಿದೆ. ಹೇಗೆ ಕಾಣಿಸ್ತಾ ಇದೆ ಸ್ಯಾರಿ ನೋಡಿ, ಈ ರೀತಿ ಇದೆ ಸ್ಯಾರಿ. ಇನ್ನು ಒಂದೆರಡು ಟಾಪ್ಗಳೆಲ್ಲ ತಗೊಂಡಿದ್ದೀನಿ, ಡ್ರೆಸ್ಗಳು ಕೂಡ ತಗೊಂಡಿದ್ದೀನಿ. ಒಂದು ಹಬ್ಬಕ್ಕೆ ಅಂತಲೇ ಒಂದು 4-5 ಜೊತೆ ಡ್ರೆಸ್ಗಳಿದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಯಾವ ಬಟ್ಟೆಯಾಗಿತ್ತು, ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.